ಶರಣ ಸಾಹಿತ್ಯ ಪರಿಷತ್ತು ಇಡೀ ಭಾರತದಲ್ಲೇ ದಾಸೋಹ ಮತ್ತು ಕಾಯಕ ಇವೆರಡರ ನೀತಿಗಳನ್ನು ಪ್ರತಿಪಾದಿಸಿದಂತಹ ವಚನಕಾರರ ಆಶಯಗಳನ್ನು ಇಟ್ಕೊಂಡು ಇಡೀ ಕರ್ನಾಟಕದಾದ್ಯಂತ ಎಲ್ಲ ತಾಲೂಕುಗಳು ವ್ಯಾಪಿಸಿರ್ತಕ್ಕಂಥ ಬೃಹತ್ ಸಂಘಟನೆ. ನಿಮಗೆಲ್ಲ ತಿಳಿದಿರೋ ಹಾಗೆ 12ನೇ ಶತಮಾನದ ಶರಣರುಗಳು ತಾವು ಮಾಡಿದಂತಹ ಕೆಲಸ ಅಂದರೆ ಮೊದಲು ಕಾಯಕ ಮತ್ತು ದಾಸೋಹದ ಜೊತೆಯಲ್ಲಿ ಅನುಭವ ಸಾಹಿತ್ಯದ ರಚನೆ. ತಾವು ನುಡಿದಂತೆ ನಡೆದ ಆ ಮಹಾನ್ ಚೇತನಗಳ ಈ ಒಂದು ವಚನ ಸಾಹಿತ್ಯವನ್ನು ಕರ್ನಾಟಕದಾದ್ಯಂತ ಅಷ್ಟೇ ಅಲ್ಲ ಜಗತ್ತಿಗೆ ಹರಡಬೇಕಾದಂಥ ಅವಶ್ಯಕತೆ ಇವತ್ತಿದೆ. ಇಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಫಗು ಅಳಕಟ್ಟಿಯವರು, ಅಡೇಕರ್ ಮಂಜಪ್ಪನವರು, ಅದಾದ ನಂತರ ಸನ್ಮಾನ್ಯ ಪೂಜ್ಯರಾಗಿರ್ತಕ್ಕಂಥ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮೀಜಿಗಳವರು ಸುತ್ತೂರು ಮಠ ಅವರು ಮಾಡಿದಂಥ ಕೆಲಸ ಬಹಳ ದೊಡ್ಡ ಕೆಲಸ. ವಚನ ಸಾಹಿತ್ಯವನ್ನು, ಶರಣ ಸಾಹಿತ್ಯವನ್ನು ಇಡೀ ಜಗತ್ತಿಗೆ ತಿಳಿಸ್ಬೇಕು ಅನ್ನೋ ಉದ್ದೇಶದಿಂದ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ತಾಲೂಕುಗಳಲ್ಲಿ, ಇತ್ತೀಚೆಗೆ ಹೋಬಳಿಗಳಲ್ಲೂ ಕೂಡ ಅತ್ಯಂತ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಒಂದು ಬೃಹತ್ ಸಂಘಟನೆಯನ್ನು ಕಟ್ಟಿದಂತಹ ಕೀರ್ತಿ ಪೂಜ್ಯರಿಗೆ ಸಲ್ಲುತ್ತೆ. ಅದನ್ನು ಮಾಡುವಲ್ಲಿ ಒಂದು ಇಡೀ ಒಂದು ಶಕ್ತಿಯಾಗಿ ರಾಜೇಂದ್ರ ಸ್ವಾಮಿಗಳ ಜೊತೆ ನಿಂತು ಕೆಲಸ ಮಾಡಿದಂಥವರು ತಿಪ್ಪೇರುದ್ರ ಸ್ವಾಮಿಯವರು ಮತ್ತು ಗುರು ಚನ್ನಬಸಪ್ಪನವರು. ಗುರು ಚನ್ನಬಸಪ್ಪನವರಂತೂ ಕಳೆದ 2 ದಶಕಗಳಲ್ಲಿ ಇಡೀ ಶರಣ ಸಾಹಿತ್ಯ ಪರಿಷತ್ತು ಎಲ್ಲೆಡೆ ವ್ಯಾಪಿಸುವಂತಹ ಕೆಲಸವನ್ನು ಮಾಡಿದಂಥವ್ರು. ಈಗ ಡಾಕ್ಟರ್ ಸಿ ಸೋಮಶೇಖರ್ ಅವರು ಅದರ ಅಧ್ಯಕ್ಷರಾಗಿದ್ದಾರೆ. ಇಂತಹ ಒಂದು ಮಹಾನ್ ಸಂಘಟನೆ ಪ್ರತಿ ವರ್ಷ ಶರಣ ಸಾಹಿತ್ಯ ಸಮ್ಮೇಳನವನ್ನು ಮಾಡೋದ್ರ ಮೂಲಕ ನಾಡಿನ ಎಲ್ಲ ಚಿಂತಕರನ್ನು ಕೂಡ ನಾನು ಒಂದೆಡೆ ಸೇರಿಸಿ ಈ ಒಂದು ಅನುಭವ ಸಾಹಿತ್ಯವನ್ನು ಚರ್ಚಿಸುವ ಮತ್ತು ಅದರ ಪ್ರಗತಿಪರ ಚಿಂತನೆಗಳನ್ನು ನಾಡಿನೆಲ್ಲೆಡೆ ಪಸರಿಸುವ ಕೆಲಸವನ್ನು ಮಾಡೋ ದೃಷ್ಟಿಯಿಂದ ಆಯೋಜಿಸಲಾಗ್ತಾ ಇದೆ. ಇವತ್ತು ಆಯೋಜಿಸಲಾಗಿರ್ತಕ್ಕಂಥ 14ನೇ ಶರಣ ಸಾಹಿತ್ಯ ಸಮ್ಮೇಳನ ಬೆಂಗಳೂರಿನಲ್ಲಿ ನಡೀತಾ ಇದೆ. ಬೆಂಗಳೂರಿನ ಬಸವೇಶ್ವರ ಕಲ್ಯಾಣ ಮಂಟಪ ಅಂದರೆ ಸುಜ್ಞಾನ ಬಸವೇಶ್ವರ ಕಲ್ಯಾಣ ಮಂಟಪ ವಿಜಯನಗರದಲ್ಲಿ ಇದೆಯಲ್ಲ, ಅಲ್ಲಿ ಕಾರ್ಯಕ್ರಮ ನಡೀತಾ ಇದ್ದು ಸುಮಾರು 2,000ಕ್ಕೂ ಹೆಚ್ಚು ಜನ ಪ್ರತಿನಿಧಿಗಳು ಭಾಗವಹಿಸ್ತಾ ಇದ್ದಾರೆ. 4,000ಕ್ಕೂ ಹೆಚ್ಚು ಜನ ಪ್ರೇಕ್ಷಕರುಗಳು ಭಾಗವಹಿಸ್ತಿದ್ದಾರೆ. ಸಾಹಿತ್ಯ, ಸಂಸ್ಕೃತಿ ಅಂದರೆ ನೃತ್ಯ, ನಾಟಕ, ಸಂಗೀತ ಹೀಗೆ ಎಲ್ಲದರಲ್ಲೂ ಕೂಡ ಈ ಸಂದರ್ಭದಲ್ಲಿ ಮೇಳೈಸ್ತಾ ಇದೆ. ಜೊತೆಗೆ ಮೆರವಣಿಗೆಯಲ್ಲಿ ಜಾನಪದ ತಂಡಗಳು, ಗಾಯಕರುಗಳು ವಚನ ಹಾಡೋದ್ರ ಮೂಲಕ ಬರ್ತಾ ಇದ್ದಾರೆ. ದಯವಿಟ್ಟು ನೀವೆಲ್ಲರೂ ಕೂಡ ಬನ್ನಿ. ಇದೊಂದು ನಿಮ್ಮ ಜೀವನದ ಒಂದು ಅಮೃತ ಗಳಿಗೆ ಅಂತ ನೀವು ಭಾವಿಸ್ಬೇಕು. ಯಾಕಂದರೆ ನೀವು ಎಲ್ಲೋ ಒಂದು ಕಡೆಯಲ್ಲಿ ಯಾವುದೋ ಸಿನಿಮಾಗೆ ಹೋಗ್ಬೋದು ಅಥವಾ ಮದುವೆ ಅಂತ ಹೋಗ್ಬಿಡ್ಬೋದು, ಮತ್ತೊಂದು ಹೋಗ್ಬೋದು. ಆದರೆ ಇಂಥ ಅವಕಾಶ ನಿಮಗೆ ಮತ್ತೆ ಸಿಗೋದೇ ಇಲ್ಲ. ಒಂದು 3 ವರ್ಷಕ್ಕೊಂದ್ಸತಿ, 4 ವರ್ಷಕ್ಕಂತ ನಡೆಯುವಂಥ ಈ ಸಮಾವೇಶ ನಿಮ್ಮ ಬದುಕಿಗೊಂದು ಬೇರೆ ದಾರಿದೀಪವಾಗುತ್ತೆ ಅಂತ ನಾನಾದರೂ ಭಾವಿಸಿದ್ದೀನಿ. ದಯವಿಟ್ಟು ನೀವು 7ನೇ ತಾರೀಕು ಬೆಳಗ್ಗೆ 9:15 ಗಂಟೆಗೆ ಮೆರವಣಿಗೆ ಪ್ರಾರಂಭವಾಗುತ್ತೆ. ಆ ಮೆರವಣಿಗೆಯ ಮೂಲಕ ಭಾಗವಹಿಸಿ 2 ದಿನಗಳ ಸಮ್ಮೇಳನದಲ್ಲಿ ಪೂರ್ತಿಯಾಗಿ ಭಾಗವಹಿಸಬೇಕು ಅಂತೇಳಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನಾಡಿನ ಪ್ರಸಿದ್ಧ ಚಲನಚಿತ್ರ ನಟರುಗಳು, ಗಾಯಕರುಗಳು ಮತ್ತು ನೃತ್ಯಗಾರರು, ನಾಟಕಕಾರರು, ಸಾಹಿತಿಗಳು, ಕಲಾವಿದರು, ಅನೇಕ ಜನ ಪೂಜ್ಯರುಗಳು, ಜಗದ್ಗುರುಗಳು ಎಲ್ಲರೂ ಕೂಡ ಭಾಗವಹಿಸ್ತಾ ಇರ್ತಕ್ಕಂಥ ಈ ಸಮಾವೇಶವನ್ನು ನಾಡಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಉದ್ಘಾಟಿಸ್ತಾ ಇದ್ದು, ಮುಖ್ಯ ಅತಿಥಿಗಳಾಗಿ ಎಂ.ಬಿ. ಪಾಟೀಲ್ರವರು, ಈಶ್ವರ್ ಖಂಡ್ರೆ ಅವರು, ಕೃಷ್ಣಪ್ಪ ಅವರು, ಪ್ರಿಯಾ ಕೃಷ್ಣ ಅವರು, ಹೀಗೆ ಎಸ್.ಆರ್. ಬೊಮ್ಮಾಯಿ ಅವರು, ವಿಜಯೇಂದ್ರ ಅವರು ಎಲ್ಲರೂ ಕೂಡ ಈ ಒಂದು ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬನ್ನಿ, ಇಂಥ ಅಪೂರ್ವ ಅವಕಾಶದಲ್ಲಿ ನೀವು ಭಾಗಿಯಾಗಿ ನಿಮ್ಮಿಂದ ವಚನ ಸಾಹಿತ್ಯ ಅರಳಲಿ, ಹರಡಲಿ, ಬೆಳಗಲಿ. ನಮಸ್ಕಾರ.